ಹಲೋ ಪ್ರೇರಣಾ ಸ್ಟೂಡೆಂಟ್ಸ್. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕ್ವಶನ್ ಬ್ಯಾಂಕಲ್ಲಿ ಬೋಟ್ ಅಂಡ್ ಸ್ಟ್ರೀಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ ತಿಳ್ಕೊಳ್ಳೋಣ. ಬೋಟ್ ಅಂದರೆ ನಮ್ಗೆ ಗೊತ್ತು, ದೋಣಿ. ಸ್ಟ್ರೀಮ್ ಅಂದರೆ ಏನು? ಯಾವುದೇ ಒಂದು ನದಿ ತಗೊಂಡ್ರೆ ಉದಾಹರಣೆಗೆ, ನದಿಗೆ ಒಂದು ಹರಿವು ಇರುತ್ತೆ, ನದಿ ಹರ್ಕೊಂಡು ಹೋಗ್ತಿರುತ್ತೆ. ಯಾವ ದಿಕ್ಕಲ್ಲಿ ಹರಿಯುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ದೋಣಿ ಯಾವ ದಿಕ್ಕಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೆ ನಾವು ಡೌನ್ ಸ್ಟ್ರೀಮ್ ಅಥವಾ ಅಪ್ ಸ್ಟ್ರೀಮ್ ಅಂತ ಕರಿತೇವೆ. ಈಗ ಉದಾಹರಣೆಗೆ ಇಲ್ಲಿರುವ ನದಿಯಲ್ಲಿ ಎಡದಿಂದ ಬಲ ದಿಕ್ಕಿಗೆ ಏನಾದರೂ ನದಿ ಹರಿತಾ ಹೋದರೆ ಯಾವುದೋ ಒಂದು ವೇಗದಲ್ಲಿ, ಕೆಲವು ನದಿ ವೇಗವಾಗಿ ಹರಿಯುತ್ತೆ, ಕೆಲವು ಕಡೆ ಕಡಿಮೆ ವೇಗದಲ್ಲಿ ಹರಿಯುತ್ತೆ. ಉದಾಹರಣೆಗೆ ಇಲ್ಲಿ ಎಡದಿಂದ ಬಲಕ್ಕೆ ಹರ್ಕೊಂಡು ಹೋಗ್ತಿದ್ರೆ ಡೈರೆಕ್ಷನ್ ಆಫ್ ದ ಸ್ಟ್ರೀಮ್ ಆದರೆ, ಎಡದಿಂದ ಬಲಕ್ಕೆ ಅಂದರೆ ನದಿಯ ಹರಿವಿನ ಜೊತೆಗೇ ಹೋಗುತ್ತಿರುವಂತಹ ಬೋಟನ್ನು ಡೌನ್ ಸ್ಟ್ರೀಮ್ ಅಂತ ಕರಿತೇವೆ. ಅದು ಡೌನ್ ಸ್ಟ್ರೀಮಲ್ಲಿ ಹೋಗ್ತಾ ಇದೆ ಅಂತೇವೆ. ಅದಕ್ಕೆ ಅನುಕೂಲ ಇರುತ್ತೆ. ನದಿ ತನ್ನದೇ ಆದಂತಹ ಸ್ಪೀಡು ಪ್ಲಸ್ ನದಿದು ಹರಿವು ಸ್ಪೀಡ್ ಕೂಡ ಆ್ಯಡ್ ಆಗುತ್ತೆ. ಅದೇ ವಿರುದ್ಧ ದಿಕ್ಕಿನಲ್ಲಿ, ನದಿಯ ವಿರುದ್ಧ ದಿಕ್ಕಿನಲ್ಲಿ ಹೋಗುವಂತಹ ಬೋಟನ್ನು ನಾವು ಅಪ್ಸ್ಟ್ರೀಮ್ ಅಂತ ಕರಿತೇವೆ, ಅಪ್ಸ್ಟ್ರೀಮ್ ಬೋಟ್ ಅಂತ. ಇದು ತನ್ನ ವೇಗವನ್ನು ಹೆಚ್ಚಿಸ್ಕೋಬೇಕಾಗತ್ತೆ, ಯಾಕೆ ನದಿ ಅದಕ್ಕೆ ಎದುರಾಗಿ ಬರ್ತಾ ಇರುತ್ತೆ. ಉದಾಹರಣೆಗೆ ಈಗ ಯಾವುದೇ ಒಂದು ಕೆರೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರವಾಹ ಇಲ್ಲ, ಗಾಳಿ ಇಲ್ಲ, ನೀರು ಸ್ಥಿರವಾಗಿರುತ್ತೆ. ಅದನ್ನು ಸ್ಟಿಲ್ ವಾಟರ್ ಅಂತ ಕರೀತಾರೆ. ಈ ಸ್ಟಿಲ್ ವಾಟರ್ನಲ್ಲಿ ಏನಾದರೂ ಬೋಟು ಯಾವುದೋ ಒಂದು ಸ್ಪೀಡಲ್ಲಿ ಹೋಗ್ತಿದ್ರೆ, ಒಂದು ಸ್ಪೀಡ್ ಆಫ್ ದ ಬೋಟ್ ಅದಕ್ಕೇನೋ ಇರುತ್ತೆ, ಒಂದು 10 km/h ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ. ಅದಕ್ಕೆ 10 km/h ಸ್ಪೀಡಲ್ಲಿದ್ದರೆ ಡೌನ್ ಸ್ಟ್ರೀಮಲ್ಲಿ ಹೋಗುವಂತಹ ಬೋಟ್ಗೆ 10 km ಪ್ಲಸ್ ಸ್ಪೀಡ್ ಆಫ್ ದ ಸ್ಟ್ರೀಮ್, ಅಂದರೆ ಈ ನದಿ ಪ್ರವಾಹನೇ ಉದಾಹರಣೆಗೆ 2 km/h ಹೋಗ್ತಿದ್ರೆ, ಅಂದರೆ ಬೋಟು ಸುಮ್ಮನೆ ನಿಂತಿದ್ರೆ ಅದು 2 km/h ಹೋಗ್ತಿರುತ್ತೆ, ಯಾಕೆ ನದಿ ಹೇಳ್ಕೊಂಡು ಹೋಗ್ತಿರುತ್ತೆ ಅದನ್ನ. ಆದರೆ ಬೋಟ್ಗೆ ಸ್ಪೀಡು 10 km ಇದ್ದು ನದಿಗೆ 2 km ಇದ್ದರೆ, ಸೊ ಒಟ್ಟು ಸ್ಪೀಡು ಡೌನ್ ಸ್ಟ್ರೀಮ್ ಸ್ಪೀಡ್ ಬಂದು 10 + 2 12 km ಆಗ್ಬಿಡುತ್ತೆ/h. ಅದೇ ರೀತಿ ಅದೇ 10 km ಸ್ಪೀಡಲ್ಲಿ ಹೋಗ್ತಿರುವಂತಹ ಬೋಟು 2 km ಸ್ಪೀಡಲ್ಲಿ ಎದುರು ದಿಕ್ಕಿನಲ್ಲಿ ಬರುವಂತಹ ನದಿಗೆ ಎದುರಾಗಿ ಈಜಿದಾಗ ಅದರ ಸ್ಪೀಡು 10 - 2 8 km ಆಗ್ಬಿಡುತ್ತೆ. ನೋಡೋಣ, ಅದೇ ಬೋಟು ಅದೇ ನದಿ, ಆದರೆ ಅದು ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅನ್ನೋದ್ರ ಮೇಲೆ ಅದರ ಸ್ಪೀಡು ಹೆಚ್ಚಾಗತ್ತೆ ಅಥವಾ ಕಡಿಮೆ ಆಗುತ್ತೆ. ಡೌನ್ ಸ್ಟ್ರೀಮಲ್ಲಿ ಯಾವಾಗಲೂ ಬೋಟ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಅಪ್ಸ್ಟ್ರೀಮಲ್ಲಿ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಪ್ರವಾಹದ ಕಾರಣಕ್ಕೆ. ಇದು ಬೇಸಿಕ್ ತಿಳ್ಕೊಬೇಕಾಗಿರೋದು. ಈಗ ಕೆಲವು ಪ್ರಾಬ್ಲಮ್ಸ್ನ ನೋಡೋಣ. ಅದಕ್ಕೆ ಮುಂಚೆ ಕೆಲವೊಂದು ಫಾರ್ಮುಲಾಸ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೊದಲನೇದು ಅಪ್ಸ್ಟ್ರೀಮ್ ಸ್ಪೀಡ್ U - V km. ನಾವು ನೋಡಿದ್ವಿ ಈಗ. U ಅಂದರೆ ಸ್ಪೀಡ್ ಆಫ್ ದ ಬೋಟ್, V ಅಂದರೆ ಸ್ಪೀಡ್ ಆಫ್ ದ ಸ್ಟ್ರೀಮ್. ಸೊ ಅಪ್ಸ್ಟ್ರೀಮ್ ಆದರೆ U - V ಆಗುತ್ತೆ, ಅಂದರೆ ಬೋಟ್ದು ಸ್ಪೀಡ್ಗಿಂತ ನೀವು ಸ್ಟ್ರೀಮ್ದು ಸ್ಪೀಡ್ನ ಕಡಿಮೆ ಮಾಡಬೇಕು. ಅದೇ ಡೌನ್ ಸ್ಟ್ರೀಮ್ ಆದರೆ ಆ್ಯಡ್ ಮಾಡಬೇಕು. ವೇರ್ ಸ್ಪೀಡ್ ಆಫ್ ದ U = ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್, V = ಸ್ಪೀಡ್ ಆಫ್ ದ ಸ್ಟ್ರೀಮ್. ಇನ್ನು ಬೋಟ್ಸ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ತಗೋಬೇಕು ಅಂದರೆ, ನಿಮಗೆ ಏನಾದರೂ ಡೌನ್ ಸ್ಟ್ರೀಮ್ ಸ್ಪೀಡ್ ಕೊಟ್ಟು ಅಪ್ ಸ್ಟ್ರೀಮ್ ಸ್ಪೀಡ್ ಕೊಟ್ಟರೆ ಅದೆರಡನ್ನು ಆ್ಯಡ್ ಮಾಡಿ ಅರ್ಧದಿಂದ ಗುಣಿಸಿದ್ರೆ ನಿಮಗೆ ಬೋಟ್ಸ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಸಿಗುತ್ತೆ. ಇಲ್ಲೇ ನೋಡಿ, ಉದಾಹರಣೆಗೆ ಇಲ್ಲೇ ಪ್ರೂವ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ 12 ಇದೆ, ಇಲ್ಲಿ 8 ಇದೆ. 12 + 8 20, 20/2 10. ನೋಡೋಣ, 10 ತಗೊಂಡಿದ್ದೀವಿ ನಾವು ಇಲ್ಲಿ. ಹಾಗೆ ಆಮೇಲೆ ಸ್ಟ್ರೀಮ್ಸ್ ಸ್ಪೀಡ್ ಏನಾಗುತ್ತೆ, ಡೌನ್ ಸ್ಟ್ರೀಮ್ ಸ್ಪೀಡ್ ಮೈನಸ್ ಅಪ್ ಸ್ಟ್ರೀಮ್ ಸ್ಪೀಡ್ ಇಂಟು ಆಫ್. ಅದು ಅಷ್ಟೇ, ಇಲ್ಲೇ ನೋಡ್ಬೋದು ನಾವು. ಇಲ್ಲಿ ನೋಡಿ, ಡೌನ್ ಸ್ಟ್ರೀಮ್ ಸ್ಪೀಡು 12, ಅಪ್ ಸ್ಟ್ರೀಮ್ ಸ್ಪೀಡು 8. 12 - 8 4, 4/2 2. ಸೊ 2 km ಇಸ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್. ಸೊ ನಮಗೆ ಅಲ್ಲೇ ಸಿಕ್ಬಿಡುತ್ತೆ. ಇನ್ನು ಬೋಟ್ದು ಆವ್ರೇಜ್ ಸ್ಪೀಡ್ ಏನಪ್ಪ ಅಂದರೆ, ಅಪ್ಸ್ಟ್ರೀಮ್ ಸ್ಪೀಡ್ ಇಂಟು ಡೌನ್ ಸ್ಟ್ರೀಮ್ ಸ್ಪೀಡ್ ಡಿವೈಡೆಡ್ ಬೈ ಬೋಟ್ಸ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಇಸ್ ದ ಆವ್ರೇಜ್ ಸ್ಪೀಡ್. ಸೊ ಇಲ್ಲಿ ನಾವು ನೋಡಿದ್ವಿ, ಇಲ್ಲಿ ಇದೇ ತೊಗೊಂಡ್ರೆ ಇಲ್ಲಿ ಆವ್ರೇಜ್ ಸ್ಪೀಡ್ ತೊಗೋಬೇಕಾದ್ರೆ ಇಲ್ಲಿ ಅಪ್ಸ್ಟ್ರೀಮ್ ಸ್ಪೀಡು 8 km, ಡೌನ್ ಸ್ಟ್ರೀಮ್ ಸ್ಪೀಡು 12 km. 12 × 8 = 96. ಅದರದ್ದು ಸ್ಟಿಲ್ ವಾಟರ್ನಲ್ಲಿ ಸ್ಪೀಡು 10 km.
ಸೊ 96/10 is equal to 9.6 km/h is the average speed. ಸೊ ನಾವು 10 + 12 22/2 ಅಂತ ಮಾಡೋಕ್ಕಾಗಲ್ಲ. ನಾವು ಈ ರೀತಿ ಮಲ್ಟಿಪ್ಲೈ ಮಾಡಿ ಇದನ್ನು ಡಿವೈಡ್ ಮಾಡಬೇಕು. ಸೊ ಇದು ಫಾರ್ಮುಲಾಸ್ ತಿಳ್ಕೊಂಡಿರಬೇಕು. ಈಗ ಈ ಫಾರ್ಮುಲಾಸ್ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೇವೆ. ಒಂದು ಅರ್ಥ ಮಾಡ್ಕೊಳೋದಕ್ಕೆ ಈಗ ಒಂದು ಪ್ರಾಬ್ಲಮ್ ತೊಗೊಂಡು ಮಾಡೋಣ. ಸೊ ಇದರದ್ದು ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ ಅಂತ ನೋಡಿ ಅರ್ಥ ಮಾಡ್ಕೊಂಬೇಡ. ಈಗ ಕ್ವಶನ್ ನಂಬರ್ 27 ಇದು. ಎ ಬೋಟ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 80 km ಡೌನ್ ಸ್ಟ್ರೀಮ್ ಇನ್ 8 hours, while it takes 10 hours to cover the same distance upstream. What is the speed of the boat in still water? ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ದ ಡೌನ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಅಪ್ ಸ್ಟ್ರೀಮ್ ಸ್ಪೀಡ್. ಅದನ್ನು ಇಲ್ಲಿ ಮಾಡಿದ್ದಾರೆ. ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ? 80 ಕಿಲೋಮೀಟರ್ಸನ್ನು 8 ಗಂಟೆ ತಗೊಂಡ್ರೆ ಅರ್ಥ. ಸೊ ಡಿಸ್ಟೆನ್ಸ್ ಇಲ್ಲೂ ಅಷ್ಟೇ, ನಾವು ಆಗಲೇ ನೋಡಿದಾಗೆ ಡಿಸ್ಟೆನ್ಸ್ ಸ್ಪೀಡ್ ಟೈಮ್ನ ಕಂಡುಹಿಡಿಯಬೇಕು. ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ. ಸೊ ಡಿಸ್ಟೆನ್ಸ್ ಇಲ್ಲಿ 80 ಕಿಲೋಮೀಟರ್ಸ್ ಬೈ ಟೈಮ್ ಈಸ್ 8 hours is equal to 8 hours is equal to 10 km/h. ಓಕೆ, ಅದು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಡೌನ್ ಸ್ಟ್ರೀಮಲ್ಲಿ 10 ಅಪ್ಸ್ಟ್ರೀಮಲ್ಲಿ, ಇದು ಡೌನ್ ಸ್ಟ್ರೀಮ್ ಆಯಿತು. ಅಪ್ಸ್ಟ್ರೀಮಲ್ಲಿ ಅದೇ ಥರನೇ ಎಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಸೇಮ್ 80 ಬೈ ಟಿ ಈಸ್ ಈಕ್ವಲ್ ಟು 10 hours ಈಸ್ ಈಕ್ವಲ್ ಟು 8 km/h. ಹೀಗಿರಬೇಕಾದ್ರೆ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಹೆಂಗಪ್ಪ ಕಂಡುಹಿಡ್ತೀವಿ ಅಂದರೆ ಫಾರ್ಮುಲಾ ನೋಡಿದ್ದೀವಿ. 10 + 8 18 divided by 2 is equal to 9 km/h. ಆನ್ಸರ್ ಇಸ್ ಡಿ. ಈ ಫಾರ್ಮುಲಾ ಅಪ್ಲೈ ಮಾಡಿ. ಈಗ ಕ್ವಶನ್ ನಂಬರ್ 28. ಎ ಬೋಟ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 12 km in 1 hour upstream and 45 minutes ಡೌನ್ ಸ್ಟ್ರೀಮ್. ಯಾವಾಗಲೂ ಅಪ್ಸ್ಟ್ರೀಮ್ಗೆ ಟೈಮ್ ಜಾಸ್ತಿ ತೊಗೊಳುತ್ತೆ, ಡೌನ್ ಸ್ಟ್ರೀಮ್ಗೆ ಕಡಿಮೆ ತೊಗೊಳುತ್ತೆ. ಫೈಂಡ್ ದ ಸ್ಪೀಡ್ ಆಫ್ ದ ಬೋಟ್ ಅಂಡ್ ದ ಸ್ಟ್ರೀಮ್. ಸೊ ಬೋಟ್ದು ಸ್ಪೀಡ್ ಬೇಕು, ಸ್ಟ್ರೀಮ್ದು ಸ್ಪೀಡ್ ಬೇಕು. ಸೊ ಫಾರ್ಮುಲಾ ಏನಪ್ಪ ಅಂದರೆ ಬೋಟ್ಸ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಏನು? ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ಸ್ಟ್ರೀಮ್ ಬೈ 2. ಅದೇ ಥರ ಸ್ಟ್ರೀಮ್ದು ಸ್ಪೀಡ್ದೇನು? ಡೌನ್ ಸ್ಟ್ರೀಮ್ ಮೈನಸ್ ಅಪ್ಸ್ಟ್ರೀಮ್ ಬೈ 2. ಇದು ಫಾರ್ಮುಲಾ ನಾವು ಆಗಲೇ ನೋಡಿದ್ದೀವಿ. ಇದು ತಿಳ್ಕೊಂಡ್ರೆ ಈಗ ಡೌನ್ ಸ್ಟ್ರೀಮ್ ಸ್ಪೀಡ್ ಕಂಡುಹಿಡಿಯೋಣ. ಸೊ ಸ್ಪೀಡ್ ಯಾವಾಗಲೂ ಏನು? ಡಿಸ್ಟೆನ್ಸ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟು? 12 kilometers. ಟೈಮ್ ಎಷ್ಟು? 45 minutes. 45 minutes ಅಂದರೆ 45/60 ಅಂತ ತಗೋಬೇಕು. ಯಾಕಂದರೆ ಮಿನಿಟ್ಸ್ ಅಲ್ವಾ, ನಮಗೆ ಅವರ್ ಬೇಕಾಗಿರೋದ್ರಿಂದ. ಹಾಗೇನಾಗುತ್ತೆ, ಇದು 12/45 × 60 ಆಗುತ್ತೆ. 15 ತೊಗೊಂಡ್ರೆ 15 3 45, 15 4 60, 3 4 12, 4 4 16. ಸೊ 16 km/h ಈಸ್ ದ ಡೌನ್ ಸ್ಟ್ರೀಮ್ ಸ್ಪೀಡ್. ಅದೇ ಥರ ಅಪ್ಸ್ಟ್ರೀಮ್ಗೆ ಡಿಸ್ಟೆನ್ಸ್ ಎಷ್ಟು? ಸೇಮ್ 12, ಟೈಮ್ ಎಷ್ಟು? 1 hour. ಅದರಿಂದ ತೊಂದರೆ ಇಲ್ಲ, 12. ಸೊ ಇದೆರಡು ಸಿಕ್ಕಿದ ಮೇಲೆ ನಮಗೆ ಸ್ಪೀಡ್ ಆಫ್ ದ ಬೋಟ್ ಫಾರ್ಮುಲಾ ಏನು? ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ಸ್ಟ್ರೀಮ್ 16 + 12 28/2 is equal to 14. ಅದೇ ಥರ ಸ್ಟ್ರೀಮ್ದು ಸ್ಪೀಡ್ ಎಷ್ಟಪ್ಪ ಅಂದರೆ 16 - 12 4/2 is 2. ಸೊ ಆನ್ಸರ್ 14 and 2A is the answer. Question number 29. A boat takes 19 hours for traveling downstream from A to B and coming back to a point C, which is at midway between A and B. If the velocity of the stream is 4 km/h and the speed of the boat in still water is 14 km/h, what is the distance between A and B? ಇದನ್ನು ಸ್ವಲ್ಪ ನಾವು ನೀಟಾಗಿ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಎ ಬೋಟ್ ಟೇಕ್ಸ್ 19 hours for traveling downstream from A to B. ಸೊ ಈ ಕಡೆ ಹರಿತಾ ಇರೋದು ನೀರು ಡೌನ್ ಸ್ಟ್ರೀಮ್ A to Bಗೆ ಹೋಗುತ್ತೆ.
and coming back to a point C which is at midway between A and B. A and B ಗೆ ಮಧ್ಯದಲ್ಲಿ C ಇದೆ, ಪಾಯಿಂಟ್ C ಇದೆ, ಅದಕ್ಕೆ ವಾಪಸ್ ಬರುತ್ತೆ. ವಾಪಸ್ ಬರಬೇಕಾದ್ರೆ ಅಪ್ಸ್ಟ್ರೀಮ್ ಜ್ಞಾಪಕ ಇರಲಿ. ಸೊ ಎ ಇಂದ ಬಿಗೆ ಹೋಗಬೇಕಾದ್ರೆ ಡೌನ್ ಸ್ಟ್ರೀಮು, ಬಿ ಟು ಸಿ ಬರಬೇಕಾದ್ರೆ ಅಪ್ಸ್ಟ್ರೀಮ್. ಸೊ ಎ ಇಂದ ಬಿಗೆ ಬೇಗ ಹೋಗುತ್ತೆ, ಬಿ ಇಂದ ಸಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ. ದ ವೆಲಾಸಿಟಿ ಆಫ್ ದ ಸ್ಟ್ರೀಮ್ ಈಸ್ 4 km/h. ಸೊ ನಮಗೆ ಸ್ಟ್ರೀಮ್ದು ಸ್ಪೀಡ್ ಗೊತ್ತಿದೆ, 4 km/h, ಆ್ಯಂಡ್ ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ 14 km/h. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇದು ಎ ಇದು ಬಿ? ಈ ಡಿಸ್ಟೆನ್ಸ್ ಬೇಕು ನಮಗೆ. ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಏನೇನು ಫಾರ್ಮಲೈಸ್ ಮಾಡೋಣಪ್ಪ ಅಂದರೆ, ಅಪ್ಸ್ಟ್ರೀಮ್ ಸ್ಪೀಡಲ್ಲಿ ಯು ಮೈನಸ್ ವಿ km/h, ಡೌನ್ ಸ್ಟ್ರೀಮಲ್ಲಿ ಯು ಪ್ಲಸ್ ವಿ, ಇದು ಗೊತ್ತಿದೆ ನಮಗೆ. ಈಗ ಲೆಕ್ಕ ಹಾಕೋಣ. ಡೌನ್ ಸ್ಟ್ರೀಮ್ ಈಸ್ 14 ಏನೋ ಸ್ಪೀಡ್ ಆಫ್ ದ ಬೋಟ್. ಓಕೆ, 14 ಪ್ಲಸ್ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂದರೆ ವೆಲಾಸಿಟಿ ಆಫ್ ದ ಸ್ಟ್ರೀಮ್ ಇಸ್ 4. ಸೊ ಈ ಫಾರ್ಮುಲಾ ಡೌನ್ ಸ್ಟ್ರೀಮ್ ಸ್ಪೀಡು 18 km/h. ಇದು ಡೌನ್ ಸ್ಟ್ರೀಮ್. ಅದೇ ಅಪ್ ಸ್ಟ್ರೀಮ್ ಆದರೆ 14 - 4 ಆಗುತ್ತೆ, 10 km/h. ಸೊ ನಮಗೆ ಎರಡರದ್ದು ಸ್ಪೀಡ್ ಸಿಕ್ಕಿದೆ, ಇದು ಸ್ಪೀಡು ಇದು ಸ್ಪೀಡು. ಈಗ ಫಾರ್ಮುಲಾ ನೋಡೋಣ. ಏನಪ್ಪ ಅಂದರೆ ಟೈಮ್ದು ತಗೋಣ. ಓಕೆ, ಸೊ ಈಗ ಡಿಸ್ಟೆನ್ಸ್ ತಗೊಳ್ಳಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆನಾ? ಸೊ ಹೋಗ್ತಾ ಡಿಸ್ಟೆನ್ಸು ಎಷ್ಟು ಕವರ್ ಮಾಡುತ್ತೆ ಎ ಇಂದ ಬಿಗೆ, ಬರ್ತಾ ಅದರ ಅರ್ಧ ಕವರ್ ಮಾಡುತ್ತೆ ಅಂತ ಗೊತ್ತು ನಮಗೆ. ಸೊ ಹೋಗ್ತಾ ಡಿಸ್ಟೆನ್ಸು ಎಸ್ ಇಂಟು ಟಿ. ಎಸ್ ಅಂದರೆ ಸ್ಪೀಡು ಎಷ್ಟು? 18 ಇಂಟು ಟಿ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಯಾಕೆಂದರೆ ನಮಗೆ ಗೊತ್ತಿರೋ ಟೈಮ್ ಏನಪ್ಪ ಅಂದರೆ ಎ ಇಂದ ಬಿಗೆ ಹೋಗಿ ಬಿ ಇಂದ ಸಿಗೆ ಬರೋದು ಟೈಮ್ ಗೊತ್ತಿದೆ, ಅದು 19 hours. ಆದರೆ ಎ ಇಂದ ಬಿಗೆ ಟೈಮ್ ಗೊತ್ತಿಲ್ಲ, ಅದನ್ನು ಟಿ ಅಂತ ಇಟ್ಕೊಳ್ಳೋಣ. ಓಕೆ, ಇದು ಅಪ್ಸ್ಟ್ರೀಮ್ ಆಯಿತು. ಈ ಡಿಸ್ಟೆನ್ಸು ವಾಪಸ್ ಕೂಡ ಹೆಂಗಿರುತ್ತಪ್ಪ ಅಂದರೆ ಇಸ್ ಈಕ್ವಲ್ ಟು ಅರ್ಧ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದ್ದೀವಿ. ಸೊ ನಾವು ಮುಂಚೆನೇ 2 ಇಂಟು ಹಾಕ್ಬಿಟ್ರೆ ಪೂರ್ತಿ ಡಿಸ್ಟೆನ್ಸ್ಗೆ ಕಂಡುಹಿಡ್ದಂಗೆ ಆಯಿತು. ಸ್ಪೀಡ್ ಎಷ್ಟಿದೆ ನಮಗೆ? ಡೌನ್ ಸ್ಟ್ರೀಮಲ್ಲಿ 18 ಇದೆ. ಇಲ್ಲ, ಅಪ್ಸ್ಟ್ರೀಮಲ್ಲಿ, ಸಾರಿ, ಡೌನ್ ಸ್ಟ್ರೀಮ್ ಈ ಕಡೆ ಇದೆ, ಇದು ಅಪ್ಸ್ಟ್ರೀಮು. ಅಪ್ಸ್ಟ್ರೀಮಲ್ಲಿ ಎಷ್ಟಿದೆ ಸ್ಪೀಡು? 10 ಇದೆ, 10. ಸ್ಪೀಡ್ ಇಂಟು ಟೈಮ್ ಬೇಕು. ಎಷ್ಟು ಟೈಮು ಗೊತ್ತಿಲ್ಲ ನಮಗೆ, ಆದರೆ ಒಂದು ಗೊತ್ತು, ಏನಪ್ಪ ಅಂದರೆ ಒಟ್ಟು ಟೈಮು ಎಷ್ಟು ತೊಗೊಂಡಿದೆ, 19. ಅದರಲ್ಲಿ ಎಷ್ಟು ಟೈಮು ಬರೋದಕ್ಕೆ ತೊಗೊಳ್ತು, ಎ ಇಂದ ಬಿಗೆ ಬರೋದು ತೊಗೊಳ್ತು ಅಂದರೆ ನಾವು ಟಿ ಅಂತ ಅಂದ್ಕೊಂಡಿದ್ದೀವಿ, ಟಿ. ಸೊ 19 - ಟಿ ಇಷ್ಟು ಟೈಮ್ ತೊಗೊಳತ್ತೆ, ಇಲ್ಲಿಗೆ ಟಿ ಇಲ್ಲಿ ತೊಗೊಳತ್ತೆ. ಅವಾಗ ಒಟ್ಟು ಸರಿದ್ರೆ 19 ಆಗುತ್ತೆ, ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಆಗುತ್ತೆ, 19 ಆಗುತ್ತೆ. ಈ ಫಾರ್ಮುಲಾ ಎರಡು ಈಕ್ವಲ್ ಆಗಬೇಕು. ಇದರಲ್ಲಿ ನಾವು ಟಿ ವ್ಯಾಲ್ಯೂ ಕಂಡುಹಿಡಿಯೋಣ. 18t ಈಸ್ ಈಕ್ವಲ್ ಟು 2 20, 20 ಇಂಟು 19, 380 ಮೈನಸ್ 20 ಟಿ. ಸೊ 20 ಟಿ ಈ ಕಡೆ ಕಳಿಸಿದ್ರೆ 18 + 20 38 ಟಿ ಆಗುತ್ತೆ, ಈಸ್ ಈಕ್ವಲ್ ಟು 380 ಟಿ ಈಸ್ ಈಕ್ವಲ್ ಟು 10 hours. ಸೊ ಒಂದ್ಸಲ ನಮಗೆ ಟಿ ಈಸ್ ಈಕ್ವಲ್ ಟು 10 hours ನೋಡಿ ಸಿಕ್ಬಿಡ್ತು ಅಂದರೆ ಡಿಸ್ಟೆನ್ಸ್ ನಮಗೆ 18 ಹೋಗ್ತಾ 18 km/h ತೊಗೊಂಡಿದ್ದೇವೆ. ಸೊ ಡಿಸ್ಟೆನ್ಸ್ ಕಂಡುಹಿಡಿಯಬೇಕು ಎ ಇಂದ ಬಿಗೆ. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಎಷ್ಟಿತ್ತು? 18. ಎಷ್ಟು ಅವರ್ಸ್ ತೊಗೊಳ್ತು? 10 hours. ಈಸ್ ಈಕ್ವಲ್ ಟು 180 km ಇಸ್ ದ ಆನ್ಸರ್. ಡಿ ಇಸ್ ದ ಆನ್ಸರ್. ಅದೇ ನೋಡಿ, ಈ ಅರ್ಧ ಡಿಸ್ಟೆನ್ಸ್ ಬರೋದಕ್ಕೆ 9 hours ತೊಗೊಂಡಿದೆ. ಓಕೆ, 9 hours ಇಂಟು ಸ್ಪೀಡ್ ಎಷ್ಟು? 10 ಈಸ್ ಈಕ್ವಲ್ ಟು 90 km. ಅರ್ಧ ಡಿಸ್ಟೆನ್ಸು ಇದು ಕರೆಕ್ಟ್ ಅಂತ ಪ್ರೂವ್ ಆಯಿತು. ಈಗ ಕ್ವಶನ್ ನಂಬರ್ 30. Anil can row a boat X kilometer upstream and the same distance downstream in 5 hours 15 minutes. Also, he can row the boat 2x kilometer upstream in 7 hours. How long will it take to row the same distance 2x kilometer downstream for Anil? ಇದು ಸ್ವಲ್ಪ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ
ಯಾವುದೋ ಒಂದು ಪಾಯಿಂಟ್ ಇದೆ ಇಲ್ಲಿ ಎ ಅಂತ ಕರೆಯೋಣ. ಸೊ ಅನಿಲ್ ಇರ್ತಾನೆ. ಈ ಕೆನ್ ರೋ ಅಂದರೆ ಈ ದೋಣಿನ ನಡೆಸೋದು, ರೋವ್ ಮಾಡೋದು ಅಂದರೆ ದೋಣಿ ಸಾಗಲಿ, ಸೊ ದೋಣಿ ನಡೆಸೋದು. ಕೈನಲ್ಲಿ ಹಾಯಿ ದೋಣಿ ಅಂತಾರಲ್ಲ, ಕೈನಲ್ಲಿ ಇದು ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರದ್ದು. ಅನಿಲ್ ಏನು ಮಾಡ್ತಾನೆ, ಎಕ್ಸ್ ಕಿಲೋಮೀಟರ್ ಅಪ್ಸ್ಟ್ರೀಮ್. ಈಗ ಸ್ಟ್ರೀಮ್ ಈ ಕಡೆಯಿಂದ ಇದೆ ತಿಳ್ಕೊಳ್ಳೋಣ, ಅವನು ಎ ಇಂದ ಇಲ್ಲಿ ಬಿಗೆ ಬರ್ತಾನೆ, ಇದು ಅಪ್ಸ್ಟ್ರೀಮ್ ಆಯಿತು. ಇದು ಡೈರೆಕ್ಷನ್ ಆಫ್ ದ ಸ್ಟ್ರೀಮ್ ಆದರೆ ಇವೊಂದು ಅಪ್ಸ್ಟ್ರೀಮ್. ಅಂಡ್ ದ ಸೇಮ್ ಡಿಸ್ಟೆನ್ಸ್ ಡೌನ್ ಸ್ಟ್ರೀಮ್ ಇನ್ 5 hours 15 minutes. ಸೊ ಡೌನ್ ಸ್ಟ್ರೀಮ್ ಸೇಮ್ ಡಿಸ್ಟೆನ್ಸ್ ಅಂದರೆ ವಾಪಸ್ ಬಿ ಇಂದ ಎಗೆ ಬರ್ತಾನೆ. ಸೊ ಎ ಇಂದ ಬಿಗೆ ಅಪ್ಸ್ಟ್ರೀಮ್ ಹೋಗ್ಬಿಟ್ಟು ಬಿ ಇಂದ ಎಗೆ ವಾಪಸ್ ಬರೋಕ್ಕೆ ಇದು ಎಕ್ಸ್ ಕಿಲೋಮೀಟರ್ ಇರುತ್ತೆ. ಇದಕ್ಕೆ ತಗೊಂಡಿರೋ ಟೈಮು 5 hours 15 minutes. ಓಕೆನಾ? ಇದು ಒಂದು ಪ್ರಾಬ್ಲಮ್, ಒಂದು ವಿಷಯ. ಎರಡನೇದು, ಆಲ್ಸೋ ಹಿ ಕ್ಯಾನ್ ರೋಲ್ ದ ಬೋಟ್ 2x kilometer ಅಪ್ಸ್ಟ್ರೀಮ್. ಸೊ ಇಲ್ಲಿಂದ ತಗೋಣ, ಇದೇ ಎ ಇಂದ ಇದು ಬಿ, ಇದು ಸಿ ತಗೋಣ. ಇದು 2x kilometer ಅಪ್ಸ್ಟ್ರೀಮ್, ಇದು ಈ ಕಡೆ ಹೋದರೆ. ಸೊ ಇದು 2x kilometer ಅಪ್ಸ್ಟ್ರೀಮ್, ಇದಕ್ಕೆ 7 hours ತಗೊಳ್ತಾನೆ. ಹೀಗಿದ್ದಾಗ ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ರೋ ದ ಸೇಮ್ ಡಿಸ್ಟೆನ್ಸ್ 2x kilometer ಡೌನ್ ಸ್ಟ್ರೀಮ್ ಫಾರ್ ಅನಿಲ್? ಇಲ್ಲಿ ವಾಪಸ್ ಬರೋಕ್ಕೆ ಎಷ್ಟೊತ್ತಾಗುತ್ತೆ? ಇಲ್ಲಿ ನೋಡಿ, ಈ ಎರಡು ಪ್ರಾಬ್ಲಮ್ಗೂ ಒಂದು ಸಾಮ್ಯ ಕಾಣಿಸ್ತಿದೆ. ಏನು? ಇದು ಎಕ್ಸ್ ಕಿಲೋಮೀಟರ್ ಡಿಸ್ಟೆನ್ಸನ್ನು ಅಪ್ಸ್ಟ್ರೀಮ್ ಹೋಗ್ತಾನೆ, ಡೌನ್ ಸ್ಟ್ರೀಮ್ ಬರ್ತಾನೆ, 5 ಗಂಟೆ 15 ನಿಮಿಷ ತಗೊಳ್ತಾನೆ. ಇನ್ನೊಂದು ಸಲ ಏನು ಮಾಡ್ತಾನೆ, ಇದರ ಡಬಲ್ ಡಿಸ್ಟೆನ್ಸನ್ನು ಅಪ್ಸ್ಟ್ರೀಮಲ್ಲಿ ಹೋಗ್ತಾನೆ, 7 ಗಂಟೆ ತಗೊಳ್ತಾನೆ, ವಾಪಸ್ ಎಷ್ಟು ತಗೊಳ್ತಾನೆ? ಕಡಿಮೆ ತಗೊಳ್ಳೇಬೇಕು, ಆದರೆ ಎಷ್ಟು ತಗೊಳ್ತಾನೆ ಅಂತ ಕಂಡುಹಿಡಿಬೇಕು. ಸೊ ಇದನ್ನು ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡೋಣ. 2x kilometer ಕವರ್ಡ್ ಇನ್ ಅಪ್ಸ್ಟ್ರೀಮ್ 7 hours, 7 ಗಂಟೆ ಕಾಲ. ಹಾಗಿದ್ರೆ ಎಕ್ಸ್ ಕಿಲೋಮೀಟರ್ ಕವರ್ಡ್ ಇನ್ ಅಪ್ಸ್ಟ್ರೀಮ್ ಎಷ್ಟಾಗುತ್ತೆ? ಅವನು ಡಬಲ್ ಡಿಸ್ಟೆನ್ಸನ್ನು 7 ಗಂಟೆ ತೊಗೊಂಡ್ರೆ, ಈ ಅರ್ಧ ಡಿಸ್ಟೆನ್ಸನ್ನು ಅರ್ಧ ತೊಗೊಂಡಂತ ಅಂದ್ಕೊಳ್ಳೋಣ. ಸೊ ನಾವು ಹೇಳ್ಬೋದು, ಇಲ್ಲ ಸರ್ ಸ್ವಲ್ಪ ದೂರ ಆದಮೇಲೆ ಕೈ ನೋವು ಬಂದ್ಬಿಡುತ್ತೆ, ಸ್ಲೋ ಆಗಿಬಿಡುತ್ತೆ ಅಂತ. ಅದೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ, ಕಾನ್ಸ್ಟೆಂಟ್ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಅರ್ಧ ಡಿಸ್ಟೆನ್ಸನ್ನು ಇವನು 3 hours 30 minutes ಕವರ್ ಮಾಡ್ತಾನೆ. ಯಾಕೆ? 7 ಗಂಟೆಗೆ ಅರ್ಧ 3.25 ಗಂಟೆ. ಆವಾಗೇನಾಗುತ್ತೆ, ಇದಕ್ಕೂ ಕನೆಕ್ಷನ್ ಸಿಕ್ಬಿಡ್ತು. ಇಲ್ಲಿ ಎ ಇಂದ ಬಿಗೆ ಅವನು 3 hours 30 minutes ತೊಗೊಂಡ ಅಂದರೆ ಇಲ್ಲೂ ಅಷ್ಟೇ ತೊಗೊಳ್ತಾನೆ ಅಂತ ಅನ್ಕೋಬೋದಾ? ಸೊ ಆವಾಗ ಡೌನ್ ಸ್ಟ್ರೀಮ್ ಎಷ್ಟು ತೊಗೊಂಡ? 5 hours 15 minutes 3 hours 30 minutes ಕಳಿಬೇಕು. 5 hours 15 minutes 3 hours 30 minutes ಕಳೆದ್ರೆ ಡೌನ್ ಸ್ಟ್ರೀಮ್ಗೆ 1 hour 45 minutes ಸಿಗತ್ತೆ. ಸೊ 1 hour 45 minutesನಲ್ಲಿ ಅವನು ಡೌನ್ ಸ್ಟ್ರೀಮ್ ಈ ಬಿ ಇಂದ ಎಗೆ ಹೋದ ಅಂದರೆ ಸಿ ಇಂದ ಎಗೆ ಅದರ ಡಬಲ್ ಅಂದರೆ 3 hours 30 minutes ಆಯಿತು. ಅದು ಆನ್ಸರ್. 3 hours 30 minutes ಇಸ್ ದ ಆನ್ಸರ್. ಈಗ ಪ್ರಾಬ್ಲಮ್ ನಂಬರ್ 31. ಎ ಬೋಟ್ ಕವರ್ಸ್ 24 kilometer upstream and 36 kilometer downstream in 6 hours, while it covers 36 kilometers upstream and 24 kilometer downstream in 6.5 hours. So the velocity of the current is, ಇದು ಅಷ್ಟೇ ಚೆನ್ನಾಗಿ ಕನ್ಫ್ಯೂಸ್ ಮಾಡೋದಕ್ಕೆ ಅಂತ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಈಗ ತಗೋಣ. ಬೋಟು ಎ ಇಂದ ಬಿಗೆ ಹೋಗುತ್ತೆ. ಮೊದಲು ಕವರ್ಸ್ 24 kilometers ಅಪ್ಸ್ಟ್ರೀಮ್, ಇದು 24 kilometers ಹೋಗುತ್ತೆ. ಅಪ್ಸ್ಟ್ರೀಮ್ ಅಂದರೆ ಸ್ಟ್ರೀಮ್ ಈ ಕಡೆ ಇದೆ, ಆಯಿತಾ? ಆಮೇಲೆ ವಾಪಸ್ ಬರ್ತೀನಿ ನಿಂತ್ಕೊಂಡು, ಹೀಗೆ ವಾಪಸ್ ಬರ್ತೀನಿ ನಿಂತ್ಕೊಂಡು. ಅವಾಗೇನಾಯಿತು, ಇದು 24 ಪ್ಲಸ್ ಇನ್ನೂ ಒಂದು 12 ತೊಗೊಳ್ಳೋಣ, ಇದು ಸಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇದು 24 kilometer, ಇದು 12 kilometer. ಯಾಕೆ 36 ಆಯ್ತಲ್ಲ, 24 + 12. ಇಲ್ಲಿಂದ ಹೋಗಿ ಎ ಇಂದ ಹೋಗಿ ವಾಪಸ್ಸು ಸಿಗೆ ಬರೋದಕ್ಕೆ ಅದು 6 hours ತೊಗೊಳುತ್ತೆ. ಆಮೇಲೆ ಏನಾಗುತ್ತೆ, ಸ್ಟ್ರೀಮ್ ಈ ಕಡೆ ಇದೆ, ಸೊ 24 hours ಇದು. ಆಮೇಲೆ ಏನಾಗುತ್ತೆ, ಇನ್ನೊಂದು ಸಲ ಏನು ಮಾಡುತ್ತೆ, ಇದೇ ಬೋಟು ಸಿಯಿಂದ ಶುರು ಮಾಡುತ್ತೆ. ಸಿಯಿಂದ ಶುರು ಮಾಡಿ, ಸೊ ಇದು 24 ಆದರೆ ಇದು 36 ಕಡೆ. ಸಿಯಿಂದ ಶುರು ಮಾಡಿ ಬಿ ತನಕ ಹೋಗುತ್ತೆ. ಎಷ್ಟು? 36 kilometers ಅಪ್ಸ್ಟ್ರೀಮ್, ಬಿ ತನಕ ಇಲ್ಲಿ ಇದೆ.
ಸಿ ಇಂದ ಬಿ ತನಕ ಹೋಗಿ ಅಪ್ಸ್ಟ್ರೀಮಲ್ಲಿ ಮತ್ತೆ ಡೌನ್ ಸ್ಟ್ರೀಮ್ 24 ಕಿಲೋಮೀಟರ್ ಎ ತನಕ ಬರುತ್ತೆ ಇನ್ 6.5 hours, 6.5 hours. ಹೀಗಿರಬೇಕಾದ್ರೆ ವೆಲಾಸಿಟಿ ಆಫ್ ದ ಕರೆಂಟ್ ಎಷ್ಟಿದೆ ಅಂತ ನೋಡಬೇಕು. ಸೊ ಇದಕ್ಕೆಲ್ಲ ನಾವು ಏನು ಮಾಡಬೇಕು, ಒಂದು ಕಾಮನ್ ಫಾರ್ಮುಲಾದಲ್ಲಿ ತರಬೇಕು. ಹೇಗೆ, ಈ 24 ಕಿಲೋಮೀಟರ್ಸ್ ಫಸ್ಟ್ ಹೋಯ್ತಲ್ಲ ಅಪ್ಸ್ಟ್ರೀಮು, ಅದರದ್ದು ಸ್ಪೀಡ್ ಎಷ್ಟಿರುತ್ತೆ ಅದನ್ನು ಯು ಅಂತ ಕರೆಯೋಣ. ಸೊ ಸ್ಪೀಡ್ ಬೈ ಡಿಸ್ಟೆನ್ಸ್ ಬೈ ಸ್ಪೀಡ್ ಈಸ್ ಈಕ್ವಲ್ ಟು ಟೈಮ್. ಯಾಕೆಂದರೆ ನಮಗೆ ಟೈಮ್ ಕೊಟ್ಟಿದ್ದಾರೆ, ಸೊ ಟೈಮನ್ನು ಬ್ರೇಕ್ ಮಾಡೋಣ. ಸೊ ಎಷ್ಟು ಟೈಮ್ ತೊಗೊಳುತ್ತೆ ಎ ಇಂದ ಬಿಗೆ ಹೋಗೋದಕ್ಕೆ? ಡಿಸ್ಟೆನ್ಸ್ ಬಂದು 24 ಕಿಲೋಮೀಟರ್ಸು ಡಿವೈಡೆಡ್ ಬೈ ಸ್ಪೀಡ್ ಗೊತ್ತಿಲ್ಲ, ಯು ಅಂತ ಬರ್ಕೊಳ್ಳೋಣ. ಅಪ್ಸ್ಟ್ರೀಮ್ ಸ್ಪೀಡ್ ಇದು. ನಮಗೆ ಆಮೇಲೆ ನಾವು ಸ್ಟಿಲ್ ವಾಟರ್ ಸ್ಪೀಡ್ ಕಂಡುಹಿಡಿಯಬೇಕು, ಅಂದರೆ ಕರೆಂಟ್, ಸ್ಟಿಲ್ ವಾಟರ್ ಅಲ್ಲ, ಕರೆಂಟ್ ಅಂದರೆ ಸ್ಟ್ರೀಮ್ದು ಸ್ಪೀಡ್ ಕಂಡುಹಿಡಿಯಬೇಕು. ಅಪ್ಸ್ಟ್ರೀಮ್ದು ಯು. ಸೊ 24 ಕಿಲೋಮೀಟರ್ಸು ಡಿಸ್ಟೆನ್ಸು ಡಿವೈಡೆಡ್ ಬೈ ಸ್ಪೀಡ್ ಈಸ್ ಈಕ್ವಲ್ ಟು ಟೈಮ್. ಓಕೆನಾ? ಪ್ಲಸ್, ಸೊ ಈ ಟೈಮ್ ಎಷ್ಟೋ ಒಂದು ತೊಗೊಳ್ತು. ಮತ್ತು ಡೌನ್ ಸ್ಟ್ರೀಮ್ದು 36 ಕಿಲೋಮೀಟರ್ ಕವರ್ ಮಾಡ್ತಲ್ಲ, ಅದರದ್ದು ಸ್ಪೀಡ್ ಬೇರೆ ಇರುತ್ತೆ, ಡೌನ್ ಸ್ಟ್ರೀಮ್ ಸ್ಪೀಡು. ಸೊ ಇದು ಒಂದು ಟೈಮು T1 ಅಂತ ಅಂದ್ಕೊಳ್ಳಿ, ಇದೊಂದು ಟೈಮು T2 ಅಂತ ಅಂದ್ಕೊಂಡ್ರೆ T1 ಪ್ಲಸ್ T2 ಈ ಟೈಮು ಈಸ್ ಈಕ್ವಲ್ ಟು 6 hours. ಅದು ನಮ್ಗೆ ಗೊತ್ತಿದೆ. ಅದೇ ರೀತಿ ಇನ್ನೊಂದು ಸಲ ಎರಡನೇದಕ್ಕೆ ಅಪ್ಸ್ಟ್ರೀಮ್ ಅಗೇನ್ 36, ಇಲ್ಲಿ ಬರೆಯೋಣ 36 ಬೈ ಅಪ್ಸ್ಟ್ರೀಮ್ ಟೈಮು ಪ್ಲಸ್ ವಾಪಸ್ ಅದೇನು ಮಾಡ್ತು 24 ಕಿಲೋಮೀಟರ್ಸ್ ಬಂತು. 24 ಪ್ಲಸ್ ಡಿವೈಡ್ ಬೈ ಡೌನ್ ಸ್ಟ್ರೀಮ್ ಟೈಮ್. ಸೊ ಇದು ಇದ್ರದ್ದು T1, ಇದ್ರದ್ದು T2, ಇದು ಟೋಟಲ್ ಬಂದು 6.5 ಇದೆ. ಅದನ್ನು ನಾವು 13/2 ಅಂತ ತಗೊಳ್ಳೋಣ. ಸೊ ಈಗ ನಮಗೆ 2 ಈಕ್ವೇಷನ್ಸ್ ಇದೆ. ಇದು ಒಂದು ಈಕ್ವೇಷನ್ನು, ಇದು 2 ಈಕ್ವೇಷನ್ನು. 2 ಈಕ್ವೇಷನ್ನಲ್ಲಿ 2 ವೇರಿಯೇಬಲ್ಸ್ ಇದೆ, ಯು ಅಂಡ್ ಡಿ. ನಮಗೆ ಯು ಅಂಡ್ ಡಿ ವ್ಯಾಲ್ಯೂ ಕಂಡುಹಿಡಿದು ಬಿಟ್ರೆ ನಮಗೆ ಆಮೇಲೆ ಸ್ಟ್ರೀಮ್ದು ಸ್ಪೀಡು ಈ ಫಾರ್ಮುಲಾಕ್ಕೆ ಕಂಡುಹಿಡಿಬೋದು. ಸೊ ಅದನ್ನು ಹೇಗೆ ಮಾಡೋಣಪ್ಪ ಅಂದರೆ, ಎರಡನೇ ಈಕ್ವೇಷನ್ ಇಲ್ಲಿ ಬರ್ಕೊಳ್ತೀನಿ, 24/u ಪ್ಲಸ್ 36/t ಈಸ್ ಈಕ್ವಲ್ ಟು 6. ಇದು ಮೊದಲನೇ ಈಕ್ವೇಷನ್. ಈಗೇನು ಮಾಡೋಣ, ಇಲ್ಲಿರೋದನ್ನೆಲ್ಲ ಎರೇಸ್ ಮಾಡಿ ಇಲ್ಲಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಇದೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಈ 2 ಈಕ್ವೇಷನ್ ಈಗ ಸಾಲ್ವ್ ಮಾಡಿ. ಸೊ ಹೇಗೆ ಮಾಡ್ತೀವಿ, ಏನು ಮಾಡಿ, ಮೊದಲನೇ ಈಕ್ವೇಷನ್ನು 24/u ಪ್ಲಸ್ 36/d ಈಸ್ ಈಕ್ವಲ್ ಟು 6 ಇದೆ. ಓಕೆನಾ? ಇದಕ್ಕೆ ಏನು ಮಾಡಬೇಕು, ಓಕೆ, ಎರಡನೇ ಈಕ್ವೇಷನ್ ಹಾಕೊಂಡ್ಬೇಡ, 36/u ಪ್ಲಸ್ 24/d ಈಸ್ ಈಕ್ವಲ್ ಟು 13.2. ಇದು ಒಂದಕ್ಕೊಂದು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಯಾವುದಾದ್ರೂ ಒಂದು ಕ್ಯಾನ್ಸಲ್ ಆಗೋ ಥರ ಮಾಡಬೇಕು. ಉದಾಹರಣೆಗೆ ಡಿ ಕ್ಯಾನ್ಸಲ್ ಆಗೋ ಥರ ಮಾಡಬೇಕು ಅಂದರೆ ಇಲ್ಲಿ 36 ಚೇಂಜ್ ಮಾಡಬೇಕು, 24 ಚೇಂಜ್ ಮಾಡಿ 2 ಒಂದೇ ನಂಬರ್ ಆಗಬೇಕು. ಅದಕ್ಕೇನು ಮಾಡಬೇಕು, 24ಕ್ಕೂ 36ಕ್ಕೂ LCM ಕಂಡುಹಿಡಿಯಬೇಕು. ಸೊ 2 ತೊಗೊಂಡ್ರೆ 12, 18, 2 ತೊಗೊಂಡ್ರೆ 6, 9, 3 ತೊಗೊಂಡ್ರೆ 2, 3. ಸೊ 3 2 6, 6 18, 18 4 76. ಸೊ 76 ಬರಬೇಕು ಅಂದರೆ ಈ ಈಕ್ವೇಷನ್ನ ನಾವು ಈ 76 18 ಇಲ್ಲ 72 ಸಾರಿ 72 8 4 32 72 ಬರಬೇಕು ಅಂದರೆ ಈ ಈಕ್ವೇಷನ್ನ 2ರಿಂದ ಮಲ್ಟಿಪ್ಲೈ ಮಾಡೋಣ, ಈ ಈಕ್ವೇಷನ್ನ 3ರಿಂದ ಮಲ್ಟಿಪ್ಲೈ ಮಾಡೋಣ. ಆವಾಗ ಇಲ್ಲಿ 2 ಕೂಡ ಸೇಮ್ ಬರುತ್ತೆ. ಹಾಗೆ 24/2, 24 into 2 is 48/u plus 36 into 2 is 72/d is equal to 2 into 6, 12. ಓಕೆನಾ? ಅದೇ ಥರನೇ ಇಲ್ಲಿ ಇದು 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ 36 into 3 is 108/u plus 24 into 3 72/d is equal to 13/2 into 3
ಈಸ್ 39/2. 39. ಈಗೇನು ಮಾಡಿ ಇದರಿಂದ ಅದನ್ನು ಸಪ್ರೇಟ್ ಮಾಡೋಣ. ಓಕೆ, ಸೊ 72/d ಮೈನಸ್ 72/d ಕ್ಯಾನ್ಸಲ್ ಆಗುತ್ತೆ. ಅವಾಗ 108 ಮೈನಸ್ 48 ಈಸ್ 60. 60/u ಈಸ್ ಈಕ್ವಲ್ ಟು 39/2 ಮೈನಸ್ 12. ಅಂದರೆ ಎಷ್ಟಾಯಿತು? 39, 24. 39 ಮೈನಸ್ 24 ಈಸ್ ಈಕ್ವಲ್ ಟು 15/2. ಓಕೆನಾ? ಸೊ 60/u ಈಸ್ ಈಕ್ವಲ್ ಟು 15/2. ಸೊ u ಈಸ್ ಈಕ್ವಲ್ ಟು ಎಷ್ಟು ಅಂದರೆ, ಯು ಆ ಕಡೆ ಹೋಗುತ್ತೆ, 60 × 2 120 ಈ ಕಡೆ ಆಗುತ್ತೆ. ಸೊ 60 × 2/15 ಈಸ್ ಈಕ್ವಲ್ ಟು ಯು. 15 4 4 2 8. ಯು ಈಸ್ ಈಕ್ವಲ್ ಟು 8. ನೋಡಿ, ಇಲ್ಲಿ ಬಂತು, ಯು ಈಸ್ ಈಕ್ವಲ್ ಟು 8. ಸೊ ಒಂದು ಸಲ ಯು ವ್ಯಾಲ್ಯೂ ಗೊತ್ತಾದ್ಮೇಲೆ ಮೊದಲನೇ ಇಕ್ವೇಷನ್ಗೆ ಹೋಗೋಣ. ಇದೇ ಯಾವುದೋ ಒಂದು ಇಕ್ವೇಷನಲ್ಲಿ, ಇದೇ ಇಕ್ವೇಷನ್ನಲ್ಲಿ ಯು ಈಸ್ ಈಕ್ವಲ್ ಟು 8 ಹಾಕಿ, ಅವಾಗ ಏನಾಗುತ್ತೆ? 8 3 ಈ 3 ಆ ಕಡೆ ಕಳಿಸಿದ್ರೆ 6 ಮೈನಸ್ 3 3 ಆಗುತ್ತೆ. ಸೊ ನಿಮಗೆ 36/d ಈಸ್ ಈಕ್ವಲ್ ಟು 3. ಸೊ ಡಿ ಈಸ್ ಈಕ್ವಲ್ ಟು 36/3 ಅಂದರೆ 12. ಇಲ್ಲಿ ನೋಡಿ, 12 ಬಂತು. ಸೊ ಒಂದ್ಸಲ ನಮಗೆ ಯು ಅಂದರೆ ಅಪ್ಸ್ಟ್ರೀಮ್ದು ಸ್ಪೀಡ್ ಬೋಟ್ದು ಸಿಕ್ತು. ಡಿ ಅಂದರೆ ಡೌನ್ ಸ್ಟ್ರೀಮ್ದು ಸಿಕ್ಕಿದಾಗ ಸ್ಟ್ರೀಮ್ದು ಇದು ಸ್ಪೀಡ್ ಏನಪ್ಪ ಅಂದರೆ ಡಿಫ್ರೆನ್ಸ್ ತಗೊಳ್ಳಿ. 12 ಮೈನಸ್ 8 4, 4/2 2. 2 km/h ಇಸ್ ದ ಆನ್ಸರ್. ಇದು ಹೇಗೆ ಅಂತ ಗೊತ್ತಾಗದೆ ಹೋದರೆ ಇನ್ನೊಂದ್ಸಲ ಈ ವಿಡಿಯೋ ನೋಡಿ, ಗಮನ ಇಟ್ಟು ನೀವು ಒಂದ್ಸಲ ಮಾಡಿ ಗೊತ್ತಾಗತ್ತೆ. ಈಗ ಕ್ವಶನ್ ನಂಬರ್ 32. ಸೊ a boat takes 48 minutes to cover 12 km against the stream, ಅಂದರೆ upstream. If the speed of the stream is 2 km/h, then what will be the speed of the boat in still water? ತುಂಬ ಸುಲಭವಾದ ಪ್ರಾಬ್ಲಮ್ಮು. ಆದರೆ ಇಲ್ಲಿ ಒಂದೇ ಒಂದು ಕ್ಯಾಚ್ ಏನಪ್ಪ ಅಂದರೆ 48 ಮಿನಿಟ್ಸ್ ಅಂತ ಕೊಟ್ಟಿರೋದ್ರಿಂದ ನಾವು ಇದನ್ನು km/h ಇರೋದ್ರಿಂದ ಅವರ್ ಕನ್ವರ್ಟ್ ಮಾಡಬೇಕು ಅಷ್ಟೇ. ಇಲ್ಲದೆ ಹೋದರೆ ಫಾರ್ಮುಲಾ ಅಪ್ಲೈ ಮಾಡಬೇಕಾಗಿರೋದು ಅಪ್ಸ್ಟ್ರೀಮ್ ಸ್ಪೀಡ್ ಈಸ್ ಈಕ್ವಲ್ ಟು ಯು ಮೈನಸ್ ವಿ ಅಷ್ಟೇ. ಸೊ 48 ಮಿನಿಟ್ಸನ್ನು ಹೇಗೆ ನಾವು ಕನ್ವರ್ಟ್ ಮಾಡೋದು ಅವರ್ಸ್ಗೆ? 60 minutes ಈಸ್ ಈಕ್ವಲ್ ಟು 1 hour. 48 minutes ಈಸ್ ಈಕ್ವಲ್ ಟು ಅಂತ ಹಾಕ್ಬಿಟ್ರೆ, ಸೊ 48 × 1 48 / 60 ದಟ್ ಈಸ್ ಈಕ್ವಲ್ ಟು 12 4 48 12 5 4/5. ಓಕೆನಾ? ಸೊ ಈಗ ಅಪ್ಸ್ಟ್ರೀಮ್ ಸ್ಪೀಡ್ ಏನು? ಡಿಸ್ಟೆನ್ಸ್ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಸೊ ಡಿಸ್ಟೆನ್ಸ್ ಎಷ್ಟು? 12. 12 kilometers ಅಗೇನ್ಸ್ಟ್ ದ ಸ್ಟ್ರೀಮ್, ಅಪ್ಸ್ಟ್ರೀಮು. ಇದು ಟೈಮ್ ಬಂದು 48 minutes. 48 minutes ಅಂದರೆ 4/5 hour. ಸೊ ಇಲ್ಲಿ 4, ಇಲ್ಲಿ ಬೈ 5ನ × 5 ಹಾಕೊಳ್ತೀವಿ ಇಲ್ಲಿ. ಸೊ 4 3 3 5 15. ಸೊ 15 km/h ಈಸ್ ದ ಸ್ಪೀಡ್ ಆಫ್ ದ ಬೋಟ್. ಇಲ್ಲಿ ಬಂತು. ಇನ್ನು ಸ್ಟ್ರೀಮು, if the speed of the stream is 2 kilometers, then what will the speed of the boat in still water? ಸೊ 15 ಕಿಲೋಮೀಟರು ಅದು ಅಪ್ಸ್ಟ್ರೀಮಲ್ಲಿ ಹೋಗ್ತಾ ಇದೆ, ಯು ಅಪ್ಸ್ಟ್ರೀಮ್ದು ಇದು ಅದು 15 ಇಸ್ ಈಕ್ವಲ್ ಟು ಸ್ಟಿಲ್ ವಾಟರ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಅದು ಕಂಡುಹಿಡಿಬೇಕು. ಯು ಮೈನಸ್ ವಿ ಬಂದು 2 km/h, ಇದು ಸ್ಪೀಡ್ ಆಫ್ ದ ಸ್ಟ್ರೀಮ್ ಆಯಿತು. ಅಂದರೆ ಇದನ್ನ ಈ ಕಡೆ ಕಳಿಸಿದ್ರೆ ಯು ಈಸ್ ಈಕ್ವಲ್ ಟು 17 km/h. ಸಿ ಇಸ್ ದ ಆನ್ಸರ್. Question number 33. If the speed of a swimmer is 9 km/h in still water and the speed of the stream is 5 km/h, then find the speed of the swimmer against the stream and along the stream. ಎರಡು ಕಂಡುಹಿಡಿಯಬೇಕು. Against the stream ಅಂದರೆ upstream, along the stream ಅಂದರೆ ಡೌನ್ ಸ್ಟ್ರೀಮ್. ಓಕೆನಾ? ಈಗ ಫಾರ್ಮುಲಾ ನೋಡಬೇಕಾಗಿರೋದು ಅಪ್ ಸ್ಪೀಡ್ ಸ್ಟ್ರೀಮ್ ಫಾರ್ಮುಲಾ, ಡೌನ್ ಸ್ಟ್ರೀಮ್ ಸ್ಪೀಡ್ ಫಾರ್ಮುಲಾ. ಸೊ ಅಪ್ಸ್ಟ್ರೀಮಲ್ಲಿ ಈಗ 9 kilometers ಅವನು ಅಪ್ಸ್ಟ್ರೀಮಲ್ಲಿ ಅವನು ಸ್ಟಿಲ್ ವಾಟರ್ನಲ್ಲಿ 9 km ಇದ್ದಾನೆ, ಓಡ್ತಾನೆ, 9 km ಸ್ವಿಮ್ ಮಾಡ್ತಾನೆ. ದ ಸ್ಪೀಡ್ ಆಫ್ ದ ಇದು ಇಸ್ 5 km. ಸೊ ಅಪ್ಸ್ಟ್ರೀಮ್ ಸ್ಪೀಡ್ ಬಂದು 9 - 5 ಇಸ್ ಈಕ್ವಲ್ ಟು 4 km/h. ಅಪ್ಸ್ಟ್ರೀಮ್ ಕಮ್ಮಿ ಆಗುತ್ತೆ, ಅವನು ಎಗೇನ್ಸ್ಟ್ ಆಗಿ ಮಾಡ್ತಿದ್ದಾನೆ.
5 ಕಿಲೋಮೀಟರ್ ಎಗೇನ್ಸ್ಟ್ ಆಗಿ ಅವನು 9 ಕಿಲೋಮೀಟರಲ್ಲಿ ಸ್ವಿಮ್ ಮಾಡಿದ್ರೆ ಅವನದು ಆ್ಯಕ್ಚುಯಲ್ ಸ್ಪೀಡು 4 ಇಳಿದ್ಬಿಡುತ್ತೆ. ಅದೇ ಥರ ಡೌನ್ ಸ್ಟ್ರೀಮ್ಗೆ ಅವನು ಏನು ಮಾಡ್ತಾನೆ, 9 + 5 ಆಗುತ್ತೆ, 14 km/h. ಸೊ 4 and 14 is the answer. ಎಲ್ಲಿದೆ 4 and 14? A is the answer. Question number 33. If the speed of a swimmer is 9 km/h in still water and the speed of the stream is 5 km/h, then find the speed of the swimmer against the stream and along the stream. ಎರಡು ಕಂಡಿಡಿಬೇಕು. Against the stream ಅಂದರೆ upstream, along the stream ಅಂದರೆ downstream. ಓಕೆನಾ? ಈಗ ಫಾರ್ಮುಲಾ ನೋಡ್ಬೇಕಾಗಿರೋದು ಅಪ್ ಸ್ಪೀಡ್ ಸ್ಟ್ರೀಮ್ ಫಾರ್ಮುಲಾ, ಡೌನ್ ಸ್ಟ್ರೀಮ್ ಸ್ಪೀಡ್ ಫಾರ್ಮುಲಾ. ಸೊ ಅಪ್ಸ್ಟ್ರೀಮಲ್ಲಿ ಈಗ 9 ಕಿಲೋಮೀಟರ್ಸಲ್ಲಿ ಅವನು ಅಪ್ಸ್ಟ್ರೀಮಲ್ಲಿ ಅವನು ಸ್ಟಿಲ್ ವಾಟರ್ನಲ್ಲಿ 9 ಕಿಲೋಮೀಟರ್ಲಿದ್ದಾನೆ, ಓಡ್ತಾನೆ, 9 ಕಿಲೋಮೀಟರಲ್ಲಿ ಸ್ವಿಮ್ ಮಾಡ್ತಾನೆ. ದ ಸ್ಪೀಡ್ ಆಫ್ ದ ಇದು ಇಸ್ 5 ಕಿಲೋಮೀಟರ್ಸ್. ಸೊ ಅಪ್ಸ್ಟ್ರೀಮ್ ಸ್ಪೀಡ್ ಬಂದು 9 - 5 = 4 km/h. ಅಪ್ಸ್ಟ್ರೀಮ್ ಕಮ್ಮಿ ಆಗುತ್ತೆ. ಅವನು ಎಗೇನ್ಸ್ಟ್ ಆಗಿ ಮಾಡ್ತಿದ್ದಾನೆ, 5 ಕಿಲೋಮೀಟರ್ ಎಗೇನ್ಸ್ಟ್ ಆಗಿ ಅವನು 9 ಕಿಲೋಮೀಟರಲ್ಲಿ ಸ್ವಿಮ್ ಮಾಡಿದ್ರೆ ಅವನದು ಆ್ಯಕ್ಚುಯಲ್ ಸ್ಪೀಡು 4 ಇಳಿದ್ಬಿಡುತ್ತೆ. ಅದೇ ಥರ ಡೌನ್ ಸ್ಟ್ರೀಮ್ಗೆ ಅವನು ಏನು ಮಾಡ್ತಾನೆ, 9 + 5 ಆಗುತ್ತೆ, 14 km/h. ಸೊ 4 and 14 is the answer. ಎಲ್ಲಿದೆ 4 and 14? A is the answer.